ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಲವ್ ನೋಟ್ಸ್ದಾಗಿರುತ್ತೆ. ನಿಮ್ಮ ಪರ್ಸನ್ನ ಲವ್ ಸೀಕ್ರೆಟ್ ಅಥವಾ ಲವ್ ಮೆಸೇಜಸ್ ಏನಿದೆ ಅಥವಾ ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ ಏನಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನೋಡೋಣ ಬನ್ನಿ, ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಸೀಕ್ರೆಟಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಏನು ಹೇಳೋಕ್ಕೆ ಬಯಸ್ತಾ ಇದ್ದಾರೆ ಅಂತ. ಎಷ್ಟೊಂದು ಮೆಸೇಜಸ್ ಬಂದಿದೆ ಇಲ್ಲಿ. ನೋಡೋಣ ನಿಮ್ಮ ಪರ್ಸನ್ ಸೀಕ್ರೆಟಾಗಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ವಾವ್, ನನಗೆ ಅನ್ನಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇದೆ ಅಂತ. ನನಗೆ ಆ ಥರ ಎನರ್ಜಿ ಫೀಲ್ ಆಗ್ತಾ ಇದೆ. ನನಗೆ ಸ್ಟ್ರಾಂಗ್ಲಿ ಅನ್ನಿಸ್ತಾ ಇದೆ ಇದು ಒಂದು ಸೋಲ್ಮೇಟ್ ಎನರ್ಜಿ ಅಂತ ನಿಮ್ಮದು. ವಾವ್, ಓಕೆ. ಓಕೆ, ನಿಮ್ಮ ಪಾರ್ಟ್ನರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವರ ಪ್ರೀತಿನ ನಿಮಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ ಅಂತ ಅನ್ನಿಸ್ತಾ ಇದೆ ನನಗಿಲ್ಲಿ. ಮತ್ತು ನೀವು ಹೇಗಿದ್ದೀರಾ ಅನ್ನೋ ಚಿಂತೆನಲ್ಲಿದ್ದಾರೆ ಅವರು. ಆಮೇಲೆ ಅವ್ರ ಪ್ರೀತಿನ ನಿಮ್ಮ ಹತ್ರ ಹೇಳೋದಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೊಂದು ಟ್ವಿನ್ ಫ್ಲೇಮ್ ಎನರ್ಜಿ, ಹಾಗೆ ಸೋಲ್ಮೇಟ್ ಕನೆಕ್ಷನ್ ಅಂತ ಫೀಲ್ ಮಾಡ್ಕೊತಾ ಇದ್ದಾರೆ ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಂಥ ಟ್ರೂ ಲವ್ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಫೇಸಲ್ಲಿ ಒಂದು ಸ್ಮೈಲ್ನ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಪ್ರೀತಿ ಅವರ ಜೀವನದಲ್ಲಿ, ನಿಮ್ಮ ಪ್ರೀತಿಗೆ ಅವರು ಇನ್ಸ್ಪೈರ್ಡ್ ಆಗಿ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೆಯೇ ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟಲ್ಲಿ ನಡೆದಂಥ ವಿಚಾರಗಳಿಂದ ನೀವು ಅವ್ರ ಫೋನ್ನ ಬ್ಲಾಕ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಅವರು ಯೋಚನೆ ಮಾಡ್ತಾ ಇರೋ ರೀತಿ, ನಾನು ಯಾವಾಗಲೂ ನಿನಗೋಸ್ಕರ ಇದ್ದೇ ಇರ್ತೀನಿ. ನಿಮ್ಮ ಮಧ್ಯೆ ಏನೇ ಒಂದು ಜಗಳ ಆಗಿರಲಿ, ಮನಸ್ತಾಪ ಆಗಿರಲಿ, ಅದು ಈ ಕ್ಷಣಕ್ಕೆ ಮಾತ್ರನೇ. ಅದನ್ನು ಲಾಂಗ್ ಟರ್ಮಲ್ಲಿ ತಗೊಂಡೋಗೋದು ಬೇಡ. ಪಾಸ್ಟಲ್ಲಿ ನಡೆದಿರೋ ಅಂಥ ಜಗಳಗಳು ಏನಿದೆ ನಮ್ಮಿಬ್ಬರ ಮಧ್ಯ, ಅದನ್ನು ಲೆಟ್ ಗೋ ಮಾಡಿ. ಯಾಕಂದರೆ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರು ಯೋಚನೆ ಮಾಡ್ತಾ ಇರೋ ರೀತಿ, ನಾನು ಮತ್ತು ನೀನು ಇಬ್ಬರೂ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಜೊತೆ ಇರೋದಕ್ಕೆ. ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನು. ಪ್ಲೀಸ್ ನನ್ನ ಕಾಲ್ನ ಅನ್ಬ್ಲಾಕ್ ಮಾಡಿ. ನೀವು ಹೇಗಿದ್ದೀರಾ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದನ್ನು ಯಾರಿಂದನೂ ಸ್ಟಾಪ್ ಮಾಡೋದಕ್ಕಾಗಲ್ಲ. ಇಲ್ಲಿ ನೋಡಿ, ನೀವು ಕಾಲ್ನ ಬ್ಲಾಕ್ ಮಾಡಿರೋದ್ರಿಂದ ಅಥವಾ ನೀವು ಮಾತಾಡದೇ ಇರೋದ್ರಿಂದ ಅವ್ರ ಲೈಫ್ನೇ ಬೇಜಾರಂತ ಅಂದ್ಕೊಂಬಿಟ್ಟಿದ್ದಾರೆ. ಐ ಹೇಟ್ ಮೈ ಲೈಫ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಜೀವನನೇ ಅವರು ದ್ವೇಷ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅವರು ಅಂತ ನನಗೆ ಅನ್ನಿಸ್ತಾ ಇದೆ. ಸದಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅವರು ಈಗ ಹೇಳ್ತಾ ಇರೋವಂಥದ್ದು, ಯೋಚನೆ ಮಾಡ್ತಾ ಇರೋವಂಥದ್ದು ನಿಮ್ಮನ್ನು ಭೇಟಿ ಆಗಬೇಕು ಅಂತ.
ನೋಡಿ ಸೇಮ್ ಮೆಸೇಜ್ ಬರ್ತಾ ಇದೆ. ಐ ವಿಲ್ ನಾಟ್ ಲೀವ್ ಯು, ನಾನು ನಿನ್ನನ್ನು ಬಿಡೋದಕ್ಕಾಗಲ್ಲ, ಯಾಕೆಂದರೆ ನಿನ್ನನ್ನು ಸೋಲ್ಮೇಟ್. ಇದು ಎಲ್ಲೋ ಒಂದು ಕಡೆ ಸೋಲ್ಮೇಟ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮನ್ನು ತುಂಬ ಅವರು ಟ್ರೂ ಲವ್ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಅವ್ರದ್ದು ಎನರ್ಜಿ ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಅವರು ಯೋಚನೆ ಮಾಡ್ತಾ ಇರೋ ರೀತಿ ಏನಂದರೆ, ನಾನು ನಿನ್ನ ಜೊತೇಲಿದ್ದರೆ ಯಾವಾಗಲೂ ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ, ಪ್ಲೀಸ್ ಮತ್ತೆ ರೀಕನ್ಸಿಲೇಷನ್ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆಲಿದ್ದರೆ ಅವರು ಯಾವಾಗಲೂ ಖುಷಿಯಾಗಿರ್ತಾರಂತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಹೇಳ್ತಾ ಇರೋದು, ನಿಮ್ಮಿಬ್ಬರ ಮಧ್ಯೆ ಆಗಿರೋ ಅಂತಹ ವಿಚಾರಗಳಿಂದ ಅವರು ಅವರ ಕೆರಿಯರ್ ಮೇಲೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅವರು ನಿಮ್ಮ ಜೊತೆ ಮಾತಾಡಬೇಕು, ಆದರೆ ಇಲ್ಲಿ ಅವರು ಅವ್ರ ಕೆರಿಯರ್ ಮೇಲೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೀವು ಯೋಚನೆ ಮಾಡ್ತಾ ಇರೋ ರೀತಿ ಏನಂತಂದರೆ, ಸದ್ಯಕ್ಕೆ ನನಗೆ ಇದು ಯಾವುದೂ ಬೇಡ, ಐ ವಾಂಟ್ ಟು ಫೋಕಸ್ ಆನ್ ಮೈ ಕೆರಿಯರ್ ನಾವು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವರು ಯೋಚನೆ ಮಾಡ್ತಾ ಇರೋವಂಥದ್ದು, ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇರೋವಂಥದ್ದು, ನಾನು ನಿನ್ನ ಯೋಚನೆಯಲ್ಲಿದ್ದೀನಿ, ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ನಿನ್ನ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು, ನಿನ್ನ ಜೊತೆ ಇದ್ದಂಥ ಎಷ್ಟೋ ಕ್ಷಣಗಳನ್ನ ನಾನು ಈಗ ಮೆಲ್ಕಾಗ್ತಾ ಇದ್ದೀನಿ, ಬಟ್ ಈಗಲೂ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ನನ್ನ ಕಾಲ್ನ ಅನ್ಬ್ಲಾಕ್ ಮಾಡಿ, ಅಥವಾ ಇಬ್ಬರು ಸೇರಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಪಾರ್ಟ್ನರ್ ನೋಡಿ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬಂದಂಥ ಮೆಸೇಜ್ ಇದು. ಓಕೆ, ಅನ್ಬ್ಲಾಕ್ ಮಾಡಿದ ತಕ್ಷಣ ನಿಮಗೆ ಅವರು ಕಾಲ್ ಮಾಡ್ತಾರೆ, ಟೆಕ್ಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನೀವು ಅವರನ್ನು ಬ್ಲಾಕ್ ಮಾಡಿರೋದ್ರಿಂದ ಅವರು ಅವರಲ್ಲಿ ಎಷ್ಟೊಂದು ಇಡನ್ ಫೀಲಿಂಗ್ಸ್ನ ಹಾಗೆ ಸಪ್ರೆಸ್ಡ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಈಗ ಏನಂತಂದರೆ, ಅವರು ನೀವು ಅನ್ಬ್ಲಾಕ್ ಮಾಡಿದ ತಕ್ಷಣವೇ ಅವರಲ್ಲಿರೋ ಅಂಥ ಏನು ಫೀಲಿಂಗ್ಸ್ ಇದೆಯಲ್ವ, ಅದನ್ನು ಹೇಳ್ಕೊಳ್ಳೋದಕ್ಕೆ ಅವರು ತುಂಬ ಎಕ್ಸೈಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನನಗನ್ನಿಸ್ತಾ ಇದೆ ಇದು ಒಂದು ಟ್ರೂ ಲವ್ ಅಂತ, ಯಾಕೆಂದರೆ ಅವರು ನಿಮ್ಮ ಬಗ್ಗೆ ಇಷ್ಟೊಂದೆಲ್ಲ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟಲ್ಲಿ ನಡೆದಿರೋ ಅಂಥ ವಿಚಾರಗಳನ್ನ ನೀವು ಲೆಟ್ ಗೋ ಮಾಡ್ಬೋದು ಅಲ್ವಾ, ಅವ್ರಿಗೊಂದು ಅವಕಾಶ ಅಂತ ಕೊಡ್ಬೋದು. ಯಾಕಂದರೆ ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿನೂ ಕಾಣಿಸ್ತಾ ಇದೆ, ಸೋಲ್ಮೇಟ್ ಎನರ್ಜಿನೂ ಕಾಣಿಸ್ತಾ ಇದೆ. ಈ ಒಂದು ಏನು ನಿಮ್ಮಿಬ್ಬರ ಮಧ್ಯೆ ಆಗಿರೋವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಥವಾ ಏನು ಕಿರಿಕಿರಿ ಮಾಡ್ಕೊಂಡಿದ್ದೀರಾ, ಅದು ತುಂಬ ದೂರ ತಗೊಂಡು ಹೋಗೋದಿಲ್ಲ. ಟೆಂಪ್ರವರಿಲಿ ಮಾತ್ರ ನೀವು ಜಗಳ ಮಾಡ್ಕೊಂಡಿರೋ ಅಂಥದ್ದಾಗಲಿ ಅಥವಾ ಇಬ್ಬರು ಒಬ್ಬರನ್ನೊಬ್ಬರು ದೂರ ಮಾಡ್ಕೊಂಡಿರೋ ಅಂಥದ್ದಾಗಲಿ ಇದೆ. ಬಟ್ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಎಲ್ಲ ತುಂಬ ನಿಜವಾಗಿದೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಅವರು ಹೇಳ್ತಾ ಇರೋವಂಥದ್ದು, ನೀನು ಇಲ್ಲದೆ ನಾನು ಇರೋದಕ್ಕಾಗೋದಿಲ್ಲ, ಐ ಕ್ಯಾನ್ ನಾಟ್ ಲಿವ್ ವಿತೌಟ್ ಯು ಅಂತ ಅನ್ನೋ ಅಷ್ಟರ ಮಟ್ಟಿಗೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಫೋನ್ ಕಾಲ್ಗೆ ಅಥವಾ ಒಂದು ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಬ್ಲಾಕ್ ಮಾಡಿರೋದ್ರಿಂದ ಅವರು ನಿಮಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ, ಮೆಸೇಜ್ ಮಾಡೋಕ್ಕಾಗ್ತಿಲ್ಲ. ನೀವು ಅನ್ಬ್ಲಾಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಸಾರಿನಾದರೂ ಕೇಳ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನಿಮ್ಮ ಒಂದು ಇಬ್ಬರ ಮಧ್ಯೆ ಆಗಿರೋ ಅಂಥ ಏನು ಜಗಳ ಇದೆ, ಕಿರಿಕಿರಿ ಇದೆ, ಇದು ಸದ್ಯದಲ್ಲೇ ಎಲ್ಲನೂ ಸರಿ ಹೋಗೋ ಅಂಥ ಸಾಧ್ಯತೆಗಳು ಇದೆ. ಯಾಕಂದರೆ ನಿಮ್ಮ ಪರ್ಸನ್ನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ವಿಷಯಗಳಂದರೆ ನಿಮ್ಮ ಜೊತೆನೇ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀನಿಲ್ಲದೆ ನನಗೆ ಇರೋದಕ್ಕೆ ಆಗೋದಿಲ್ಲ, ನೀನು ಇಲ್ಲದೆ ನನ್ನ ಜೀವನನ ನಾನು
ಹೇಟ್ ಮಾಡ್ಕೊತಾ ಇದ್ದೀನಿ ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದಾರೆ. ಸೊ ನೀವು ಇಬ್ಬರೇ ಲಾಂಗ್ ಡ್ರೈವ್ ಹೋಗೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಮ್ಮನ್ನು ಅವರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನೀವು ನನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅವ್ರು ಹೇಳ್ತಾ ಇರೋಂಥದ್ದು ನನಗೆ ಯಾವುದ್ರಲ್ಲೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ನೀನು ಹೇಗಿದೆಯಾ ಅನ್ನೋ ಚಿಂತೆ ನನಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನ ಯಾರಿಂದನೂ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ ಅಥವಾ ಲವ್ ರೀಡಿಂಗ್ ಆಗಿದೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.